ಮತ್ತೇನು ಮಗ ಬರೋಕ್ಕೆ ಹೇಳಿದೆ? ರಾಜ್ಯೋತ್ಸವ ಹತ್ರ ಬಂತಲ್ಲ, ಅದ್ರ ತಯಾರಿ ಹೇಗೆ ನಡೆಸಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಅದೇನಿಲ್ಲ ಮಗ, ಫ್ಲಾಗ್ ತೊಗೊಂಡು ಬೈಕ್ ರ್ಯಾಲಿ ಮಾಡೋಣ ಅಂತ. ಏನಂತೀಯಾ? ಹಾಂ ಆಯಿತು, ಹಾಗೆ ಮಾಡೋಣ. ಮೊಬೈಲ್ ಶಾಪಲ್ಲಿ ಸ್ವಲ್ಪ ಕೆಲಸ ಇದೆ, ಬಾ ಹೋಗಿ ಬರೋಣ. ಆಯಿತು, ನಡಿ ಹೋಗೋಣ. और मिलेगा कौन सा मॉडल है? IQ का। ये कितना का है? 200 रुपीज़। भाई 200 ज़्यादा हो गया भाई, कम कर लो। 180 रुपये। ठीक है। हो गया भैया। హాయ్ బ్రో. హాయ్ బ్రో, ఎలా ఉన్నావు? బాగున్నాను, నువ్వు ఎలా ఉన్నావు? అంటే బ్రో అయితే ఆఫీస్లో కలుద్దాం. ಯಾರು? ಮಜಾ ಆಫೀಸ್ ಕೊಲೀಗ್ ಮಗ. ಹೌದಾ? ಅದೇ ತೆಲುಗುದಲ್ಲಿ ಮಾತಾಡ್ತಿದ್ದೆ. ಹಾಂ ಮಗ, ಅವನು ಆಂಧ್ರಪ್ರದೇಶದಿಂದ ಬಂದಿರೋದಲ್ಲ. ಓ ಹೌದಾ? ಹಾಂ ನೋಡಿ. ಅಲ್ಲ ಮಗ, ನಿಮಗೆ ಟೋಟಲ್ ಎಷ್ಟು ಭಾಷೆ ಬರುತ್ತೆ? ಏನಿಲ್ಲ ಮಚ್ಚ, ಒಂದು 5 ಭಾಷೆ ಬರುತ್ತೆ ಅಷ್ಟೇ. ಏನು 5 ಭಾಷೆ ಬರುತ್ತಾ? 5 ಭಾಷೆ ಬರುತ್ತೆ ಅಂದರೆ ತಮಾಷೆನೇ ಅಲ್ಲ. ನೀನೇನೋ ಅವ್ರ ಜೊತೆ ಅವ್ರ ಭಾಷೆಲ್ಲೇ ಮಾತಾಡ್ತೀಯ, ಆದರೆ ಅವ್ರಿಗೆ ಕನ್ನಡ ಭಾಷೆ ಕಲಿಯೋಕ್ಕೆ ಅವಕಾಶನೇ ಸಿಗಲ್ವಲ್ಲ. ನೀನು ಹೇಳಿದ್ದು ಕರೆಕ್ಟೇ ಮಚ್ಚ, ಆದರೆ ಅವ್ರಿಗೆ ಕನ್ನಡ ಮಾತಾಡೋಕ್ಕೆ ಬರೋಲ್ಲ. ನಾವು ಕನ್ನಡದಲ್ಲೇ ಮಾತಾಡಬೇಕು ಅಂದರೆ ನಾವು ವ್ಯವಹಾರ ಮಾಡೋದು ಹೆಂಗಾಗುತ್ತೆ ಹೇಳೋ? ಅದಕ್ಕೆ ಇದು ನಾವು ಇಂಡಿಯನ್ಸ್ ಮಚ್ಚ, ಬೇರೆ ಬೇರೆ ಭಾಷೆ ಕಲಿಬೇಕು, ವೆರೈಟಿ ಆಗಿರುತ್ತೆ ಅಲ್ವೋ? ಕನ್ನಡದಲ್ಲೇ ವೆರೈಟಿ ಇಲ್ವಾ? ನೀನೇನಾದರೂ ಮಂಡ್ಯ ಕಡೆ ಹೋದರೆ ಬನ್ನಿ ಮುದ್ದೆ ನಮ್ಮ ಮನೆ ಬಂದು ಹೊಟ್ಟೆ ತುಂಬ ರಾಗಿ ಮುದ್ದೆ ಊಟ ಮಾಡಿಬಿಟ್ಟು ಹೋಗೋರಂತೆ, ಹಂಗೆ ಹೋಯ್ತಾ ಎಳ್ನೀರು ಕುಡಿದು ಹೋಗೋರಂತೆ ಅಂತ ಅಂತಾರೆ. ಅದೇ ಧಾರವಾಡ ಕಡೆ ಹೋದರೆ ಕೈಕಾಲು ಮುಖ ತೊಳ್ಕೊಂಡು ಒಳಗೆ ಬರ್ರಿ, ಹೊಟ್ಟೆ ತುಂಬ ರೊಟ್ಟಿ ಊಟ ಮಾಡಿ ಹೋಗೋರಂತ ಅಂತ ಅಂತಾರೆ. ಅದೇ ಮಂಗಳೂರು ಕಡೆ ಹೋದರೆ ಎಂಥದ್ದು ಇಷ್ಟು ದೂರ ಬಂದು ಹಾಗೆ ಹೋಗೋದಾ, ನಮ್ಮ ಮನೆ ಕಡೆ ಬಂದು ಊಟ ಮಾಡಿಕೊಂಡು ಹೋಗಿ, ಹಾಗೆ ನನ್ನೊಟ್ಟಿಗೆ ಒಂದು ಬೀಡ ಉಂಟು ತೆಗೆದುಕೊಂಡು ಹೋಗಿ ಆಯಿತಾ ಅಂತ ಅಂತಾರೆ. ಕನ್ನಡದಲ್ಲೇ ಇಷ್ಟೊಂದು ವೆರೈಟಿ ಇರಬೇಕಾದ್ರೆ ನಿಮಗೆ ಬೇರೆ ಭಾಷೆ ಯಾಕೋ ಬೇಕು? ಹೌದು ಮಚ್ಚ, ಕರೆಕ್ಟು. ನಾನು ಇನ್ಮೇಲೆ ಆದಷ್ಟು ಕನ್ನಡ ಬಳಸೋ ಪ್ರಯತ್ನ ಪಡ್ತೀನಿ. ಪ್ರಯತ್ನ ಪಡೋದಲ್ಲ, ಕನ್ನಡದಲ್ಲೇ ಮಾತಾಡಬೇಕು. ಇಲ್ಲ ಅಂತಂದರೆ ಮುಂದೊಂದು ದಿನ ಬೆಂಗಳೂರಲ್ಲಿ ಕನ್ನಡನೇ ಇರಲ್ಲ. ಏನು ಬೆಂಗಳೂರಲ್ಲಿ ಕನ್ನಡ ಇರಲ್ವಾ? ಅಂದರೆ ಅಲ್ವೋ, ಇವಾಗ ಬೆಂಗಳೂರಲ್ಲಿ ಕನ್ನಡದವರೇ ಕನ್ನಡದಲ್ಲಿ ಮಾತಾಡ್ತಿಲ್ಲ, ಇನ್ನು ಅಪ್ಪ ಅಮ್ಮಂದರು ಮಕ್ಕಳಿಗೇನೆ ಕನ್ನಡ ಕಲಿಸ್ತಿಲ್ಲ. ಹೀಗೆ ಆಗೋದ್ರೆ ಮುಂದೆ ಬೆಂಗಳೂರಲ್ಲಿ ಕನ್ನಡದವ್ರನ್ನ ಹುಡುಕ್ಬೇಕಾಗತ್ತೆ. ನೀನು ಹೇಳಿದ್ದು ಕರೆಕ್ಟ್ ಮಚ್ಚ, ಪಾಯಿಂಟ್ ಇದೆ, ಯೋಚನೆ ಮಾಡಬೇಕಾಗಿರೋದೆ. ನೋಡು, ಈ ಥರ ಮಾತಾಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ನಾನು ಸಿಗ್ತೀನಿ, ಬರೋಣ. ಆಯ್ತು ಮಗ, ನಡಿ ಹೋಗೋಣ. ఎలా ఉన్నారు బాబు? బాగున్నాను రా, నువ్వా? బాగున్నాను. हाय भाई, कैसे हो? अच्छा हो, आप कैसे है? मैं भी अच्छा हूँ. Hi brother, how are you? Yeah, I am fine. What about you? I am really good. Bro, your mother tongue is Kannada, right? Why are you talking in English? Yeah, actually our grandparents used to talk in Kannada, but our parents didn't talk in Kannada only. So we don't know Kannada. We talk in English only. Even I am facing the same problem. My family member never used to speak in Kannada. That is the reason even I don't speak in Kannada. There is no Kannada. Unfortunately, we are not talking Kannada. ಹಿಂಗೆ ಆಗೋದ್ರೆ ಮುಂದೆ ಬೆಂಗಳೂರಲ್ಲಿ ಕನ್ನಡದವ್ರನ್ನ ಹುಡುಕ್ಬೇಕಾಗತ್ತೆ. There is no Kannada. There is no Kannada. There is no Kannada. ಕನ್ನಡನೇ ಇರಲ್ವಾ? ಕನ್ನಡನೇ ಇರಲ್ವಾ? ಮಗ, ಒಂದು ಅರ್ಜೆಂಟ್ ಕೆಲಸ ಇದೆ, ಬೇಗ ನಮ್ಮ ಏರಿಯಾಗೆ ಬಾ. ನಾನು ಹೇಳ್ತೀನಿ ಬಾರಪ್ಪ ಫಸ್ಟ್ ನೀನು. ಏನು ಮಗ ಬರೋಕ್ಕೆ ಹೇಳಿದೆ?
ಅದೇ ಮಗ, ನಿನ್ನ ನಾವಿಬ್ಬರು ಕನ್ನಡದ ಬಗ್ಗೆ ಡಿಸ್ಕಷನ್ ಮಾಡಿಕೊಂಡು ನಾನು ಮನೆಗೆ ಹೋದೆ ತಾನೆ, ನಾನು ಅದನ್ನೇ ಯೋಚನೆ ಮಾಡಿಕೊಂಡು ಮಲಗಿದ್ದೆ ಕಣೋ. ಎಂಥ ಕನಸು ಬಿತ್ತು ಅಂದರೆ ಹಿಂಗಿತ್ತು ನೋಡು, ಇವಾಗ ಬರೀ ಕನಸಲ್ಲಿ ಬಿದ್ದಿದೆ. ನೀನು ಇದೇ ರೀತಿ ಆದರೆ ಮುಂದೊಂದು 50 ವರ್ಷ ಆದಮೇಲೆ ಇದು ನಿಜ ಆಗಿಬಿಡತ್ತೆ. ಅದಕ್ಕೆ ನೀನು ಯಾರ್ಯಾರ ಜೊತೆ ಬೇರೆ ಭಾಷೆಯಲ್ಲಿ ಮಾತಾಡ್ದಲ್ಲ ಅವ್ರಿಗೆಲ್ಲ ಕನ್ನಡ ಬರುತ್ತೋ ಇಲ್ವೋ ಅಂತ ಒಂದು ಸರ್ತಿ ಚೆಕ್ ಮಾಡು. ಆವಾಗ ನೀನು ಮಾಡಿರೋ ತಪ್ಪು ನಿಂಗೆ ಅರಿವಾಗತ್ತೆ. ಸರಿ ಮಚ್ಚ, ನೀನು ಹೇಳ್ದಂಗೆ ಆಗಲಿ, ನಡಿ ಹೋಗೋಣ ಇವಾಗಲೇ. ನಿಮ್ಗೆ ಕನ್ನಡ ಬರುತ್ತಾ? ಹಾಂ ಬರುತ್ತೆ, ಹೇಳಿ. ಹಾಂ, ನಿಮಗೆ ಮೀಟಾಗಿ ತುಂಬ ಖುಷಿ ಆಯಿತು. ನಿಮಗೆ ಕನ್ನಡ ಬರುತ್ತೆ ಅಂತ ಕೇಳಿ ತುಂಬ ಖುಷಿ ಆಯಿತು. ಸರಿ ಅಣ್ಣ, ಬರೋಣ. ಹಾಂ ಮಗ, ಹಾಂ ನಿಂಗೆ ಕನ್ನಡ ಬರುತ್ತಾ? ಹಾಂ, ನಂಗೆ ಕನ್ನಡ ಬರುತ್ತಾ? ಅಲ್ಲ, ನನ್ನೇನು ತೆಲುಗಲ್ಲಿ ಮಾತಾಡಿದೆ. ನೀನು ತೆಲುಗುದಲ್ಲೇ ನಂಗೆ ಮಾತಾಡಿದೆ, ಅದಕ್ಕೆ ನಾನು ತೆಲುಗುದಲ್ಲೇ ಮಾತಾಡಿದೆ. ಕನ್ನಡದಲ್ಲೇ ಮಾತಾಡಿದ್ರೆ ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಅಯ್ಯೋ, ನಂಗೆ ಗೊತ್ತೇ ಇರಲಿಲ್ಲ ಮಗ ನಿನ್ನ ಕನ್ನಡ ಬರುತ್ತೆ ಅಂತ. ನಂಗೆ ಬರುತ್ತೆ ಲ್ಯಾಂಗ್ವೇಜ್. ಓಕೆ ಸರಿ ಮಗ, ಏನು ಖುಷಿ ಆಯಿತು ನಿನ್ನ ಕನ್ನಡ ಬರುತ್ತೆ ಅಂತ ಕೇಳಿ. ಇನ್ನು ಕನ್ನಡದಲ್ಲೇ ಮಾತಾಡೋಣ. ಸರಿ ಸರಿ, ಒಂದು ಓಕೆ. ಸ್ವಲ್ಪ ಕೆಲಸ ಇದೆ, ಬೇಡ? ಹ್ಞೂ ಬರ್ರಿ. ಓಕೆ ಮಗ, ಥ್ಯಾಂಕ್ ಯು. ಥ್ಯಾಂಕ್ ಯು. ಮಗ, ಮತ್ತು ನಿಮ್ಮ ಫ್ರೆಂಡ್ ಏನಂದ? ಮಗ ನೀನು ಹೇಳಿದ ಕರೆಕ್ಟ್ ಮಗ. ಅವರೆಲ್ಲರಿಗೂ ಕನ್ನಡ ಬರುತ್ತೋ, ಮಿಸ್ಟೇಕ್ ನಂದೇ ಇರೋದು. ಅದೇ ಅವರು ಕನ್ನಡದಲ್ಲಿ ಮಾತಾಡಲ್ಲ ಅಂದ್ಕೊಂಡು ನಾವೇನು ಮಾಡ್ತೀವಿ, ಅವ್ರ ಭಾಷೆಲಿ ಮಾತಾಡೋ ಟ್ರೈ ಮಾಡ್ತೀವಿ. ಬಟ್ ಅವ್ರಿಗೆ ಕನ್ನಡ ಬರುತ್ತೆ. ಈಗ ನಾವೇ ಕನ್ನಡದಲ್ಲಿ ಮಾತಾಡಲಿಲ್ಲ ಅಂದರೆ ಅವ್ರೇನು ಕನ್ನಡದಲ್ಲಿ ಮಾತಾಡ್ತಾರೆ, ಅವ್ರ ಭಾಷೆಯಲ್ಲಿ ಮಾತಾಡ್ತಾರೆ. ಸರಿ ಮಗ. ಮತ್ತು ನಾಳೆ ರಾಜ್ಯೋತ್ಸವ, ನಾಳೆ ನಿಮಗೆ ಮೀಟ್ ಆಗ್ತೀನಿ. ಸರಿ ಮಗ, ನಾಳೆ ಅಷ್ಟೇ. ನಾಳೆಯಿಂದ ನಾನು ಎಲ್ಲರ ಹತ್ರ ಕನ್ನಡದಲ್ಲೇ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಮಗ. ಓಕೆನಾ? ಓಕೆ, ಆಯ್ತು, ಬಾಯ್. ಸರಿ ಮಗ, ಸಿಗೋಣ. ಏ ಮಗ, ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಕೊಡೋ. ನಿನಗೂ ಶುಭಾಶಯಗಳು. ಸರಿ ಬಾ, ನಡಿ ಹೋಗೋಣ, ಬಾ. भाई, इधर सब लोग कन्नड़ बोलता है, मुझे कन्नड़ नहीं आता है, दैट्स वाई आई एम फेसिंग लैंग्वेज इश्यूज. ನೋಡಿದ್ಯಾ, ಅವರು ಕನ್ನಡ ಮಾತಾಡೋದಿರಲಿ, ಕನ್ನಡನ ಕನ್ನಡ ಅನ್ನೋಕ್ಕೂ ಬರಲ್ಲ. ಯಾವಾಗ ನೋಡಿದ್ರು ಕನ್ನಡ ಅಂತಾರೆ. ವಿಷಯ ಇರು, ನಿಮ್ಗೆ ಗೊತ್ತಾಗುತ್ತೆ. ಅದು ಕನ್ನಡ ಅಂದ್ರಲ್ಲ, ಕನ್ನಡ ಅಲ್ಲ, ಕನ್ನಡ. What? That you told Kannada, right? Yeah. It's not Kannada, it's Kannada. Oh, I see. Yes. Basically, I am from Delhi. I don't know all these things. So, thanks for correcting me. No worries, brother. It's our responsibility. Oh. But I hope you learn Kannada as soon as possible. Okay? I will try my best. Oh, that is not Kannada. That is Kannada. I supposed to say Kannada. ಒಳ್ಳೆ ಕೆಲಸ ಮಾಡಿದೆ ಮಗ, ನಂಗೆ ತುಂಬ ಖುಷಿ ಆಯಿತು. ಆದರೆ ಅವರು ಕನ್ನಡನ ಕನ್ನಡ ಅಂತ ಯಾಕಂತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಮಗ, ಅದು ಮದರ್ ಟಂಗ್ ಇನ್ಫ್ಲೂಯೆನ್ಸಿಂದ. ಏನು ಮದರ್ ಟಂಗ್ ಇನ್ಫ್ಲೂಯೆನ್ಸಾ? ಹಾಗಂದರೆ? ಹಂಗಂದರೆ ಮಗ, ಇವಾಗ ಭಾರತ ಆಗನೆ ಭಾರತ್ ಅಂತಾರೆ, ರಾಮಗೆ ರಾಮ್ ಅಂತಾರೆ. ಅದೇ ರೀತಿ ಕನ್ನಡಗೆ ಕನ್ನಡ ಅಂತಾರೆ. ಓಕೆನಾ? ಅವರು ಎಲ್ಲ ಪದಗಳಿಗೂ ವ್ಯಂಜನನ ಸೇರಿಸ್ಕೊಂಡು ಮಾತಾಡ್ತಾರೆ. ಹಂಗಂತ ಅವ್ರು ಮಾತಾಡ್ತಿರೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಹಾಗಂತ ಅವ್ರು ಯಾರೂ ಕೂಡ ಹರ್ಟ್ ಮಾಡಬೇಕು, ಇಲ್ಲ ಬೇರೆ ಭಾಷೆಗಳನ್ನ ಅವಮಾನ ಮಾಡಬೇಕು ಅಂತ ಅವ್ರ ಈ ಥರ ಮಾತಾಡ್ತಾ ಇಲ್ಲ. ಅವರು ಬೆಳೆದಿರೋದೇ ಹೀಗೆ, ಅವ್ರು ಕಲ್ತಿರೋದೇ ಹೀಗೆ. ಆ ಥರ ಟೈಮಲ್ಲಿ ಅವ್ರು ನಾವು ತಿಳಿಸ್ಕೊಡ್ಬೇಕು, ಅವರಿಗೆ ಹೇಳ್ಕೊಡ್ಬೇಕು ಅಷ್ಟೇ. ಹೌದಾ ಮಗ, ನಾನು ಇಷ್ಟು ದಿನ ಅವರು ನಮ್ಮ ಭಾಷೆಗೆ ಅವಮಾನ ಆಗಲಿ ಅಂತಲೇ ಈ ಥರ ಮಾತಾಡ್ತಾರೆ, ಕನ್ನಡ ಅಂತಾರೆ ಅಂತ ಅಂದ್ಕೊಂಡಿದ್ದೆ. ಇವಾಗ ನೀನು ಹೇಳಿದ ಮೇಲೆ ನಂಗೆ ಅರ್ಥ ಆಯಿತು. ಏನು ಮಾಡೋಂಗಿಲ್ಲ ಮಗ, ಇವಾಗ ನಮ್ಮ ದೇಶದಲ್ಲಿ 100 ಭಾಷೆಗಳಿದೆ. ನಾವೆಲ್ಲ ಭಾಷೆನೂ ಕಲಿಯೋಕ್ಕಂತೂ ಆಗಲ್ಲ. ಅಟ್ಲೀಸ್ಟ್ ಬೇರೆ ಭಾಷೆಗಳನ್ನ ಗೌರವಿಸೋಣ, ನಮ್ಮ ಕನ್ನಡನ ನಾವು ಬೆಳೆಸೋಣ, ಬೇರೆಯವ್ರಿಗೆ ತಿಳಿಸ್ಕೊಡೋಣ ಅಷ್ಟೇ. ನೋಡಿದ್ರಲ್ಲ ಸ್ನೇಹಿತರೆ, ಮನಸ್ಸಲ್ಲಿ ಯಾವಾಗಲೂ ಕನ್ನಡಾಭಿಮಾನ ಇಟ್ಕೊಂಡು ಎಲ್ಲರಲ್ಲಿ ಕನ್ನಡ ಜಾಗೃತಿ ಮೂಡಿಸೋದೇ ಈ ಕನ್ನಡೋತ್ಸವ. ನೀವು ಅಷ್ಟೇ ಆದಷ್ಟು ಕನ್ನಡದಲ್ಲೇ ಮಾತನಾಡಿ. ಹಾಗೆ ನಮ್ಮದೊಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.